ಇಷ್ಟೊಂದು ಜನ ಹೇರ್ ಫಾಲ್ ಸೊಲ್ಯೂಷನ್ಸ್ ಬಗ್ಗೆ ವಿಡಿಯೋ ಕೇಳ್ತಾ ಇದ್ರಿ. ಸೊ ನಿಮಗಾಗಿ ಈ ವಿಡಿಯೋ. ಮೊದಲನೇದಾಗಿ ಹೇರ್ ಫಾಲ್ ಯಾಕಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜೆನೆಟಿಕ್ಸ್. ನಿಮ್ಮ ಅಜ್ಜಿ ತಾತಾಗೆ, ಅಪ್ಪ ಅಮ್ಮಗೆ ಯಾರಿಗಾದ್ರೂ ಹೇರ್ ಫಾಲ್ ಸಮಸ್ಯೆ ಇತ್ತು, ಬಾಲ್ಡ್ ಆಗಿದ್ರು ಅಂತ ಅಂದರೆ ನಿಮಗೂ ಹೇರ್ ಫಾಲ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಯಾರ್ಯಾರು ಜಾಸ್ತಿ ಸ್ಟ್ರೆಸ್ ತೊಗೊಳ್ತೀರಾ ಅವ್ರಿಗೆ. ಮೂರನೇದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಆಗುತ್ತೆ. ನಾಲ್ಕನೇದಾಗಿ ಥೈರಾಯ್ಡ್ ಇದ್ದವ್ರಿಗೂ ಆಗ್ಬೋದು. ಐದನೇದಾಗಿ ದೇಹದಲ್ಲಿ ಯಾವುದಾದ್ರೂ ಪೋಷಕಾಂಶಗಳು ಕಡಿಮೆ ಆಗಿದ್ರೆ ಆಗುತ್ತೆ. ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ಐರನ್ನು, ಜಿಂಕು ಇವೇನಾದರೂ ಕಡಿಮೆ ಆಯಿತು ಅಂದರೆ ಹೇರ್ ಫಾಲ್ ಆಗುತ್ತೆ. ಇನ್ನು ಆರನೇದಾಗಿ ವೆದರ್. ಮಳೆಗಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ಮತ್ತು ಡ್ಯಾಂಡ್ರಫ್ ಆಗೋದ್ರಿಂದ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೇರ್ ಫಾಲ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಈ ಕಾರಣಗಳಿಂದ ಏನಾದರೂ ಹೇರ್ ಫಾಲ್ ಆಗ್ತಿದೆಯಾ ಅಂತ ತಿಳ್ಕೊಬೇಕು. ಇಲ್ಲ ಈ ಕಾರಣಗಳಿಂದ ಆಗ್ತಿಲ್ಲ ಅನ್ನೋದಾದರೆ ನೆಕ್ಸ್ಟ್ ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಹೇರ್ ಕೇರ್ ರುಟೀನನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀರ ಅದನ್ನು ಚೇಂಜ್ ಮಾಡಿ. ನಮ್ಮ ಆಯುರ್ವೇದದಲ್ಲಿ ನೀಲಿ ಭೃಂಗಾಮಲಕ ತೈಲ, ಭೃಂಗರಾಜ ತೈಲ, ಭೃಂಗಾಮಲಕ ತೈಲ ಅಂತೆಲ್ಲ ಇದೆ, ಅದನ್ನು ಯೂಸ್ ಮಾಡ್ಬೋದು. ಅದಾದಮೇಲಿಂದ ರೋಸ್ಮೆರಿ ಆಯಿಲ್ನ ಯೂಸ್ ಮಾಡ್ಬೋದು, ಈರುಳ್ಳಿ ಎಣ್ಣೆನ ಯೂಸ್ ಮಾಡ್ಬೋದು. ಆಮೇಲೆ ಕೆಮಿಕಲ್ ಶಾಂಪೂಸ್ನ ನೀವು ಅವಾಯ್ಡ್ ಮಾಡಿ. ಯಾಕಂದರೆ ಕೆಮಿಕಲ್ ಶಾಂಪೂಸ್ ಯೂಸ್ ಮಾಡೋದ್ರಿಂದ ಇವಾಗ ಆಗಿಲ್ಲ ಅಂತ ಅಂದರೂ ಲಾಂಗ್ ಟರ್ಮಲ್ಲಿ ಬ್ಯಾಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೆಮಿಕಲ್ ಶಾಂಪೂಸ್ ಬದಲು ಸೀಗೆಕಾಯಿನ ಯೂಸ್ ಮಾಡಿ. ಮತ್ತು ವಾರಕ್ಕೆ 2ರಿಂದ 3 ಬಾರಿ ತಲೆ ಸ್ನಾನ ಮಾಡಿ. ನೀಟಾಗಿ ಎಣ್ಣೆ ಹಚ್ಕೊಂಡೆ ಯಾವಾಗಲೂ ತಲೆ ಸ್ನಾನ ಮಾಡಿ. ಮತ್ತು ಎಣ್ಣೆ ಹಚ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದಾದಮೇಲೆ ಎಣ್ಣೆನ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ ಆ ಜಾಗದಲ್ಲಿ. ಸೊ ಇದರಿಂದ ಹೇರ್ ಫಾಲ್ ಆಗುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಆನ್ಲೈನಲ್ಲಿ ನಿಮ್ಗೆ ಈ ಥರದೊಂದು ಪ್ರಾಡಕ್ಟ್ ಸಿಗುತ್ತೆ. ಆನ್ಲೈನ್ ಅಂತಲ್ಲ, ಆಫ್ಲೈನಲ್ಲೂ ಸಿಗುತ್ತೆ. ಸೊ ಈ ಥರದೊಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನೀಟಾಗಿ ನೀವು ಮಸಾಜ್ ಮಾಡ್ಕೋಬೋದು. ಅಥವಾ ನಿಮ್ಮ ಮನೇಲಿ ನಿಮ್ಮ ತಾಯಿನೋ ನಿಮ್ಮ ಹಸ್ಬೆಂಡೋ ಯಾರಾದರೂ ಇದ್ದರೆ ಅವ್ರ ಕೈಲಿ ನೀಟಾಗಿ ತಲೆ ಮಸಾಜ್ ಮಾಡಿಸ್ಕೊಳ್ಳಿ ಎಣ್ಣೆ ಹಾಕಿದ್ಮೇಲಿಂದ ಮಾಡಿ. ಮತ್ತು ಎಷ್ಟೊಂದು ಜನ ಎತ್ತಿ ಪೋನಿ ಹಾಕ್ಬಿಡ್ತಾರೆ ಮೇಲಕ್ಕೆ. ಸೊ ಇದರಿಂದ ಫ್ರಂಟ್ ಹೇರ್ ಲೈನ್ ಲಾಸ್ ಆಗುತ್ತೆ ಮತ್ತು ಇಲ್ಲಿ ಫ್ರಂಟ್ ಬಾಲ್ಡ್ ಆಗಿರೋ ಥರ ಕಾಣಿಸುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ಮತ್ತು ಎಷ್ಟೊಂದು ಜನ ಹೆಂಗಸರು ಮನೇಲಿದ್ದಾಗ ಕೂದಲನ್ನ ಯಾವಾಗಲೂ ಗಂಟು ಹಾಕೊಂಡಿರ್ತಾರೆ. ಸೊ ಅದ್ರ ಬದಲು ಆದಷ್ಟು ಕೂದಲನ್ನ ಇಳಿಬಿಡಿ, ಒದ್ದೆ ಕೂದಲಲ್ಲಿ ತಲೆ ಬಾಚಿಬಿಡಿ. ಕೂದಲನ್ನ ನೀಟಾಗಿ ಆರಿಸಿ ಆಮೇಲಿಂದ ಜಡೆ ಹಾಕೊಳ್ಳಿ. ನೈಟ್ ಮಲ್ಕೋಬೇಕಾದ್ರೂ ಜಡೆ ಹಾಕೊಂಡು ಮಲ್ಕೊಳ್ಳಿ. ಮತ್ತು ನೀವು ಈ ಥರ ಬೆಡ್ ಮೇಲೆ ಮಲ್ಕೊಂಡು ಕೂದಲಿನ ಕೆಳಗಡೆ ಇಳಿ ಬಿಡೋದ್ರಿಂದನೂ ಸಹ ರಕ್ತ ಸಂಚಲನೆ ಚೆನ್ನಾಗಾಗುತ್ತೆ. ಇದರಿಂದನೂ ಸಹ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಇಷ್ಟು ತಪ್ಪುಗಳಲ್ಲಿ ಯಾವ ತಪ್ಪನ್ನ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ.